ಈ ಥರ ಇಶ್ಯೂನ ಈ ಥರ ಬದಲಾವಣೆ ಮಾಡಿದ್ದಾರೆ. ಯಾಕೆಂದರೆ ಇದು ಕುವೆಂಪು ಅವರ ಒಂದು ಮಾತುಗಳನ್ನು ಅದನ್ನು ನಾವೆಲ್ಲ ನಡ್ಕೊಂಡು ಹೋಗ್ತೀವಿ. ಯಾವುದೇ ಜ್ಞಾನ ದೇಗುಲ ಇದ್ದಾಗ ನಾವು ವಿದ್ಯಾಭ್ಯಾಸವನ್ನು ಸರಸ್ವತಿ ಅಂತ ಹೇಳಿ ಏನು ಕರಿತೀವಿ, ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ. ಆಮೇಲೆ ಕೈ ಮುಗಿಯೋದು ನಮ್ಮ ಸಂಪ್ರದಾಯ, ಇದು ಒಳ್ಳೆಯ ಸಂಪ್ರದಾಯ, ಅದೇನು ಭಿಕ್ಷೆ ಬೇಡೋದು ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಟ್ ಯಾವ ನಿಟ್ಟಿನ ಮೇಲೆ ಏನಾದರೂ ಉದಾಹರಣೆ ಆಗಿ ಈ ಥರ ಮಾಡಿದ್ದೀರಾ ಅಂದರೆ ಏನೋ ಒಂದು ಇಂಥ ಶಾಲೆಗಳಲ್ಲಿ ತೊಂದರೆ ಆಗಿ ಆ ಹಕ್ಕನ್ನು ಚ್ಯುತಿ ಆಗಿರೋದ್ರಿಂದ ಈ ಥರ ತೀರ್ಮಾನ ಮಾಡಿದಾರೇನೋ ಗೊತ್ತಿಲ್ಲ, ನನಗದು ಗೊತ್ತಿಲ್ಲ. ಬಟ್ ಕೈ ಮುಗಿದು ಒಳಗಡೆ ಬಂದು ನಿಮ್ಮ ಹಕ್ಕನ್ನು ಪ್ರತಿಪಾದಿಸಿ ಅಂತ ಹೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತ ಅಂತ ಅಲ್ಲಲ್ಲ, ವಿರೋಧ ಪಡಿಸೋದು ಅವ್ರು ಮಾಡ್ಕೊಳ್ಳಿ, ಆದರೆ ವೈಯಕ್ತಿಕವಾಗಿ ಇಲ್ಲ ತಪ್ಪು. ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ ನಾವು ಏನಂತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನನ್ನ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷನಾಗಿ ಫಸ್ಟ್ ವರ್ಡ್ ಇರೋದೇ ಅಲ್ಲಿ, ಅದು ಸರ್ವ ಜನಾಂಗದ ಅಂತ. ಬಟ್ ಇದನ್ನು ತೆಗಿದೇನೂ ಮಾಡ್ಬೋದಾಗಿತ್ತು, ತೆಗೆದೇ ಮಾಡೋದು ಒಳ್ಳೆಯದು ಅಂತೇಳಿ ನಾನು ಮಂತ್ರಿಗಳ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ನನ್ನ ಇಲಾಖೆಯಲ್ಲಂತೂ ಆ ಥರ ಬರೋದಿಲ್ಲ. ಯಾವುದೇ ಜಾತಿ ಧರ್ಮದ ಆದ್ರೂ ಕೂಡ ಸರಸ್ವತಿಗೆ ಜಾತಿ ಧರ್ಮ ಬರೋದಿಲ್ಲ, ಜ್ಞಾನಕ್ಕೆ ಜಾತಿ ಧರ್ಮ ಇರೋದಿಲ್ಲ. ಜಾತಿ ಧರ್ಮ ಭೇದ ಭಾವ ಮಾಡಬಾರ್ದು ನನ್ನ ಪ್ರಕಾರ. ಇದನ್ನು ಅವಮಾನ ಅಂಥೇಳಿ ತೊಗೊಳಕ್ಕೆ ಹೋಗಬೇಡಿ. ಅದನ್ನು ತೆಗ್ದಿರೋದು ಯಾಕೆ ಅಂತ ಹೇಳಿ ನಾನು ಅದನ್ನ ಚರ್ಚೆ ಮಾಡಬೇಕಾಗತ್ತೆ. ಆದರೆ ಅದು ಇದ್ದರೆ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಬದಲಾವಣೆ ಮಾಡಲಿಕ್ಕೆ ಹೇಳಿದ್ದಾರೆ, ಬಿಜೆಪಿ ಅವರು ಬದಲಾವಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಈಗ ನಿಮ್ಮ ಅಭಿಪ್ರಾಯ ಏನು, ಬದಲಾವಣೆ ಮಾಡಬೇಕು? ಅಲ್ಲ, ಬದಲಾವಣೆ ಬಿಜೆಪಿ ಅವ್ರು ಹೇಳಿದರು ಅಂತ ಹೇಳಲ್ಲ, ವೈಯಕ್ತಿಕವಾಗಿ ಇದನ್ನ ಇಟ್ಕೊಂಡು ನಿನ್ನ ಹಕ್ಕನ್ನು ಪ್ರತಿಪಾದಿಸು ಅಂತೇಳಿ ಹೇಳೋದು ಒಳ್ಳೆಯದು. ಅಲ್ಲ, ಯಥಾಸ್ಥಿತಿ ಜೊತೆಗೆ ಹಕ್ಕನ್ನು ಕೊಡಿ. ಇದನ್ನು ಕಾರಣ ತಂದಿದ್ದಾರೆ, ಹೌದಾ? ಯಾಕೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅದನ್ನು ನಂಗೆ ಗೊತ್ತಿಲ್ಲ. ಏನಾದರೂ ಒಬ್ಬರಿಗೆ ಹಕ್ಕು ಈಗ ಬಂದು ನೀನೇನು ಮಾತಾಡೋಂಗಿಲ್ಲ, ನಾವು ಭಿಕ್ಷೆ ಹಾಕೋದು ನೀವು ಕೇಳಬೇಕು